ಪ್ರಪ್ರಥಮ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗದ ಯುವತಿ ಹರಿಯಾಣದಲ್ಲಿ ನಡೆಯಲಿರುವ ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಚಾರ ಎಂದು ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಈರಣ್ಣ ಜಳಕಿ ಅವರು ಹರ್ಷ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚಂದ್ರಕಾಂತ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಗುಲ್ಬರ್ಗಾ ಜಿಲ್ಲಾ ಹ್ಯಾಂಡ್ ಬಾಲ್ ಅಸೋಸಿಯೇಷನ್ ಅಡಿಯಲ್ಲಿ ತರಬೇತಿ ಪಡೆದ 5 ಬಾಲಕರು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆದ 2ನೇ ಹ್ಯಾಂಡ್ಬಾಲ್ ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಇದೀಗ ಅಸೋಸಿಯೇಷನ್ ಅಡಿಯಲ್ಲಿ ತರಬೇತಿ ಪಡೆದ ಇನ್ನೋರ್ವ ವಿದ್ಯಾರ್ಥಿನಿ ಶ್ರೇಯಾ ಎಂಬುವರು ಜನವರಿ 5ರಿಂದ 9ರವರೆಗೆ ಹರಿಯಾಣದಲ್ಲಿ ನಡೆಯಲಿರುವ 67ನೇ ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದು ಕರ್ನಾಟಕವನ್ನು ಪ್ರತಿನಿಧಿಸುತ್ತಿದ್ದಾರೆ. ರಾಷ್ಟ್ರ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾವಳಿಯಲ್ಲಿ ಆಯ್ಕೆಯಾದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಕ್ರೀಡಾಪಟುವಾಗಿದ್ದಾರೆ ಎಂದು ತಿಳಿಸಿದರು. ಎರಡು ವಿಷಯಗಳು ಮಹತ್ವದ ಹೇಳಬೇಕಾಗಿದೆ. ಕಲಬುರಗಿ ಜಿಲ್ಲೆಯೊಳಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಾರಂಭ ಆದಿಂದ ಇಲ್ಲಿವರೆಗೆ ಮೊದಲನೇ ಬಾರಿಗೆ ಒಂದು ಹ್ಯಾಂಡ್ಬಾಲ್ ತಂಡ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಹೋಗ್ತಾ ಇರೋದು ಬಹಳ ಸಂತೋಷದ ವಿಷಯ ತಮಗೆ ಹೇಳಬೇಕು. ಇದಕ್ಕಿಂತ ಮೊದಲು ನಾವು ಕಳೆದ 12-13 ವರ್ಷಗಳಿಂದ ಬೇರೆ ಬೇರೆ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ನಡೆಸಿದ್ದೀವಿ. ನಾವಿಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಡೆಯಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ತಂಡಗಳು ಬಂದು ಭಾಗವಹಿಸಿದ್ದು. ಸ್ವಿಮ್ಮಿಂಗ್ ಮಾಡಿದ್ದೀವಿ, ಹ್ಯಾಂಡ್ಬಾಲ್, ಬಾಸ್ಕೆಟ್ಬಾಲ್ ಮಾಡಿದ್ದೀವಿ, ಖೋ ಖೋ, ಕಬಡ್ಡಿ ಎಲ್ಲ ಮಾಡಿದ್ದೀವಿ. ಸಾಕಷ್ಟು ಆಟೋಟಗಳನ್ನು ನಾವು ಮಾಡಿದ್ದೀವಿ. ಈ ಕರೋನಾಕ್ಕಿಂತ ಮೊದಲು ಹ್ಯಾಂಡ್ಬಾಲ್ ಒಂದು ಸಲ ಮಾಡಿದ್ದೇವೆ ನಾವು ಇಲ್ಲೇ, ನಾನೇ ಉಪನಿರ್ದೇಶಕನಾಗಿದ್ದಾಗಲೇ. ಆವಾಗ ಗುಲ್ಬರ್ಗಾದಿಂದ ಯಾವೊಬ್ಬ ವಿದ್ಯಾರ್ಥಿಗಳು ಸಹಿತ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿರಲಿಲ್ಲ. ಹೋಸ್ಟೆಲ್ ಮಾಡ್ಕೊಂಡಿದ್ದೀವಿ, ನಾವು ನಡೆಸ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು 2 ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿದ್ದೇವೆ. ನಾವು ಗೆದ್ದು ಅಥವಾ ಫೈನಲ್ಗೆ ಹೋಗಿ ಆಯ್ಕೆ ಆಗಿರಲಿಲ್ಲ. ಈ ಸಲ ಮೊದಲನೇ ಸಲ ಒಂದು ಗುಲ್ಬರ್ಗಾದ ತಂಡ ಫೈನಲ್ಗೆ ಹೋಗಿ ಫೈನಲ್ನಲ್ಲಿ ಸೋತರೂ ಸಹಿತ ಭಾಳ ವಿರೋಚಿತ ಸೋಲು, ಮತ್ತು ಹಂಗಿನ ಸೋಲಲ್ಲ, ವಿರೋಚಿತ ಸೋಲು ಆಗಿ ಅಲ್ಲಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ 2 ರನ್ನರ್ ಮತ್ತು ವಿನ್ನರ್ ತಂಡಗಳಿಂದ ಆಯ್ಕೆ ಮಾಡ್ತಾರೆ. ಹಾಗಾಗಿ ಗುಲ್ಬರ್ಗಾದಿಂದ 5 ಜನ ವಿದ್ಯಾರ್ಥಿಗಳು ಈ ಸಲ ರಾಷ್ಟ್ರ ಮಟ್ಟದ ಹ್ಯಾಂಡ್ಬಾಲ್ ತಂಡಕ್ಕೆ ಆಯ್ಕೆ ಆಗಿದ್ದಾರೆ. ಮತ್ತು ಹರಿಯಾಣದ ಹಿಸಾರ್ನಲ್ಲಿ ಈ ಒಂದು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳು ನಡೀತವೆ ಹ್ಯಾಂಡ್ಬಾಲ್. ಇವತ್ತು ಸಾಯಂಕಾಲ ನಮ್ಮ ವಿದ್ಯಾರ್ಥಿಗಳು ಹೊರಡ್ತಾರೆ, ನಾಳೆ ಸಾಯಂಕಾಲ ಬೆಂಗಳೂರಿಂದ ಹರಿಯಾಣಕ್ಕೆ ಹೊರಡ್ತಾರೆ. ಅದು ಇನ್ನೊಂದು ಸಂತೋಷ ಏನಂದರೆ, ಗುಲ್ಬರ್ಗಾದ ನಮ್ಮ ಕ್ರೀಡಾಕೂಟದ ಕೋಆರ್ಡಿನೇಟರ್ ಮತ್ತು ಶರಣಬಸವೇಶ್ವರ ಸಂಯುಕ್ತ ಪದವಿ ಗುರು ಕಾಲೇಜಿನ ದೈಹಿಕ ಉಪನ್ಯಾಸಕ ಶಿವಕುಮಾರ್ ಸಜ್ಜನ್ ಅವರೇ ನಮ್ಮ ರಾಷ್ಟ್ರ ಮಟ್ಟದ ತಂಡಕ್ಕೆ ಮ್ಯಾನೇಜರ್ ಆಗಿ ನಡೆದಿದ್ದಾರೆ. ಅದು ಒಂದು ಸಂತೋಷ. ಮತ್ತು ಇಂಪಾರ್ಟೆಂಟ್ ಏನು ಅಂದರೆ, 2-3 ವರ್ಷಗಳಲ್ಲೇ ಹ್ಯಾಂಡ್ಬಾಲ್ 2ನೇ ಸಲ ಬರಲಿಕ್ಕೆ ಗುಲ್ಬರ್ಗಕ್ಕೆ ಹಂಗೆ ಕೊಡಂಗಿಲ್ಲ. ಆ್ಯಕ್ಚುಲಿ ನಾವು ಬೇಡದ್ರೂ ಕೊಡಂಗಿಲ್ಲ ನಮಗೆ. ಮೊದಲೊಂದು ಸಲ ಮಾಡಿರಲ್ರಿ ಬಿಟ್ಬಿಡ್ರಿ ಅಂತಾರೆ ನಮಗೆ. ಈ ಸಲ ಮತ್ತೆ 3-4 ವರ್ಷದ ಒಳಗಾಗಿನೇ ಮತ್ತೊಂದು ಸಲ ಹ್ಯಾಂಡ್ಬಾಲ್ ನಮಗೆ ಗುಲ್ಬರ್ಗಕ್ಕೆ ಕೊಡ್ಲಿಕ್ಕೆ ಕಾರಣ ಮುಖ್ಯ ಅಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರು. ಅವರ ವಿಶೇಷ ಕಾಳಜಿಯಿಂದನೇ ಗುಲ್ಬರ್ಗಕ್ಕೆ 2ನೇ ಬಾರಿ ಹ್ಯಾಂಡ್ಬಾಲನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಕಲಬುರಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಗುಲ್ಬರ್ಗಾದ ಜನತೆಯ ಪರವಾಗಿ ನಾವು ಉಸ್ತುವಾರಿ ಮಂತ್ರಿಗಳಿಗೂ ಸಹಿತ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ, ಕೃತಜ್ಞತೆಗಳನ್ನು ಹೇಳಬೇಕಾಗ್ತದೆ. ನಮ್ಮಲ್ಲಿ ಮೊದಲೇ ಕ್ರೀಡಾಕೂಟಗಳಿಗೆ ಹೆಚ್ಚೊಂದು ಆಸಕ್ತಿ ಇರೋಲ್ಲ. ನಮ್ಮಲ್ಲಿ ಹಿಂದುಳಿದ ಅನ್ನೋದ್ರ ಮೂಲಕ ಎಲ್ಲ ಕ್ಷೇತ್ರದಲ್ಲಿ ಹಿಂದುಳಿದ ಅನ್ನೋಂಥದ್ದು ಮಣಿಪಟ್ಟಿಯಿಂದ ಹೊರಗೆ ಬರಲಿಕ್ಕೆ ಇದೊಂದು ದೊಡ್ಡ ಸುವರ್ಣಾವಕಾಶ ಸಿಕ್ತು ನಮಗೆ. ಮತ್ತು ಇಂಪಾರ್ಟೆಂಟ್ ಏನಂದರೆ, ಕರ್ನಾಟಕದ ಸುಮಾರು ಜಿಲ್ಲೆಗಳಲ್ಲಿ ಹ್ಯಾಂಡ್ಬಾಲ್ ಪ್ರಾಕ್ಟೀಸ್ ಮಾಡಿದ್ರೂ ಸಹಿತ ಒಂದು ಗ್ರೌಂಡ್ ಅನ್ನುವಂಥದ್ದು ಸರ್ಕಾರದ ವತಿಯಿಂದ ಎಲ್ಲಿ ಇಲ್ಲ. ಸ್ಟೇಡಿಯಮ್ ಹ್ಯಾಂಡ್ಬಾಲ್ ಗ್ರೌಂಡ್ ಇಲ್ಲ ಅಲ್ಲಿ. ಬೇರೆ ಬೇರೆ ಕಡೆ ಇವೆ, ಆದರೆ ಪ್ರೈವೇಟ್ ಆಗಿರ್ತಕ್ಕಂಥವು, ಬಾಡಿಗೆ ತೊಗೊಂಡು ಮಾಡೋಕ್ಕಂಥವು. ಕಲಬುರಗಿಯಲ್ಲಿ 2 ಹ್ಯಾಂಡ್ಬಾಲ್ ಕೋರ್ಟನ್ನು ಅದ್ಭುತವಾಗಿ ತಯಾರಾಗಿದೆ ನಮ್ಮಲ್ಲಿ. ಅದಕ್ಕೆ ಹ್ಯಾಂಡ್ಬಾಲ್ ಅಸೋಸಿಯೇಷನ್ದವ್ರೂ ಕಾರಣ ಇದ್ದಾರೆ. ಅಧ್ಯಕ್ಷರು ಮತ್ತು ದತ್ತವರು ಎಲ್ಲರೂ ಸೇರಿ, ಮತ್ತು ಸ್ಟೇಡಿಯಂದವರು ಸೇರಿ, ಮೇಡಮ್ ಅವರು ಮತ್ತೊಬ್ಬರೆಲ್ಲ ಸೇರಿ ಹ್ಯಾಂಡ್ಬಾಲ್ದೊಂದು ಗ್ರೌಂಡ್ ಒಂದು ವ್ಯವಸ್ಥೆಯನ್ನು ಸಹಿತ ಕಲಬುರಗಿಯಲ್ಲಿ ಸರಿಯಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗೋದ್ರ ಜೊತೆಗೇ ಫೈನಲ್ನು ಹೊಡೆಯುವಂಥ ಒಂದು ತಯಾರಿ ಒಳಗೆ ನಾವು ಇದ್ದೀವಿ ಅಂತ. ಅಸೋಸಿಯೇಷನ್ ವತಿಯಿಂದ ಸುಮಾರು 2015 ಹಿಡಿದು ನಾವು ಈ ಅಸೋಸಿಯೇಷನ್ ಏನು ರನ್ ಮಾಡ್ತಾಯಿದ್ದೆವು. ಇಲ್ಲಿವರೆಗೂ ಒಂದು 26 ಪ್ಲೇಯರ್ಸ್ ಅಚೀವ್ ಆಗಿತ್ತು. ಈ ಟೈಮು ಈ ಒಂದು
6 ಪ್ಲೇಯರ್ಸ್ ಮತ್ತೊಮ್ಮೆ ಅಚೀವ್ ಮಾಡೋದ್ರಿಂದ ನಮ್ಮ ಸಂಖ್ಯೆ 31ಕ್ಕೆ ಏರಿದೆ ನಮ್ಮ ಅಸೋಸಿಯೇಷನ್ ವತಿಯಿಂದ. ನಾವು ಯಾವುದು ಬೇರೆ ಇದಕ್ಕೆ ಕಂಪೇರ್ ಮಾಡಲ್ಲ ಅಥವಾ ಬೇರೆ ಇದ್ರ ಬಗ್ಗೆ ಹೇಳೋದಿಲ್ಲ. ಬಟ್ ನಾವು ಮಾಡಿದಂಥ ಅಚೀವ್ಮೆಂಟ್ ಅಥವಾ ನಮ್ಮ ಹುಡುಗರು ಏನಿಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ ಅದು ನಾವು ಹೆಮ್ಮೆಯಿಂದ ಹೇಳಲೇಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಟೈಮ್ ಏನಿದೆ 5 ಜನ ಕಲಬುರಗಿಯಿಂದ ನಮ್ಮ ಅಸೋಸಿಯೇಷನ್ನಲ್ಲಿ ಕೋಚಿಂಗ್ ತೊಗೊಂಡ್ಕಿಸಿಂದ ನಮ್ಮ ಅಸೋಸಿಯೇಷನ್ ಅಡಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಈ ಟೈಮಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಅವ್ರ ಹೆಸರು ಹೀಗಿದೆ: ಶೇಖ್ ಸುಫಿಯಾನ್ ಮತ್ತು ಸನಾತು ಮತ್ತು ಮೋಹಿತು, ಕುನಾಲು ಹಾಗೂ ರಾಕೇಶ್ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಬ್ಬರು ಲೇಡಿ ಪ್ಲೇಯರ್ ಇದ್ದಾರೆ, ಅವರು ನಿನ್ನೆನೇ ಬೆಂಗಳೂರಿಗೆ ಹೋಗಿದ್ದಾರೆ. ಇಲ್ಲಾಂದ್ರೆ ಅವರಿಗೂ ಕರೆಸ್ತಾ ಇದ್ದೆವು, ಶ್ರೇಯಸ್ ಅಂತ ಹೇಳ್ಬಿಟ್ಟು, ಶ್ರೇಯಸ್ ಪಾಟೀಲ್ ಅಂತ ಹೇಳ್ಬಿಟ್ಟು. ಈ 5 ಜನ ಪ್ಲೇಯರ್ ಕೂಡ ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಅದಕ್ಕೆ ನಾನು ಮಾಧ್ಯಮದ ಮಿತ್ರರಿಗೂ ಮನವಿ ಮಾಡೋದೇನಪ್ಪ ಅಂದರೆ, ಈಗ ಲಾಸ್ಟ್ ಒಂದು 6 ತಿಂಗಳಿಂದ ಗುಲ್ಬರ್ಗ ಏನು ಹಿಂದುಳಿದ ಪ್ರದೇಶ, ಹಿಂದುಳಿದ ಇದು ಅಂತ ಹೇಳಿ ಹಣೆಪಟ್ಟಿತ್ತು. ಈ ಸ್ಪೋರ್ಟ್ಸಲ್ಲಿ ಅದು ಆ ಪಟ್ಟ ಅಲ್ಲಿಂದ ಮೇಲೆ ಬರೋಂಥ ಪ್ರಯತ್ನ ಪಟ್ಟಿದೆ. ಸುಮಾರು 6 ತಿಂಗಳಿಂದ ಎಲ್ಲ ಸ್ಪೋರ್ಟ್ಸಲ್ಲಿ ಒಂದು ಅಚೀವ್ಮೆಂಟ್ ನಡೀತಾ ಇದೆ, ಇವೆಂಟ್ಸ್ ನಡೀತಾ ಇದ್ದಾವೆ. ITF ಆಯಿತು, ಬೇರೆ ಗೇಮ್ಸ್ ಎಲ್ಲನೂ ಇಲ್ಲಿ ಆಗ್ತಾ ಇವೆ. ಅದೇ ರೀತಿಯಾಗಿ ನಮ್ಮ ಹ್ಯಾಂಡ್ಬಾಲ್ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಒಲಿಂಪಿಕ್ ಅಸೋಸಿಯೇಷನ್ನ ಅಶೋಕ್ ಕುಮಾರ್ ನಿಂಬೂರ್, ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಕಾರ್ಯದರ್ಶಿ ದತ್ತಾತ್ರೇಯ ಜೇವರ್ಗಿ, ಒಲಿಂಪಿಕ್ ಅಸೋಸಿಯೇಷನ್ ಜಂಟಿ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಪುಣೆ, ಕ್ರೀಡಾಪಟುಗಳಾದ ಶೇಖ್ ಸೋಫಿಯಾನ್, ಸನಫ್, ಮೋಹಿತ್, ಕುನಾಲ್ ಜಾಜಿ, ರಾಕೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.